ಭಾಗಿಯಾಗಿದ್ದಂಥವ್ರು ಅಂದಾಗ ಜಾಗ ಬಹಳ ಮಹತ್ವಪೂರ್ಣವಾಗಿರುವಂಥ ಜಾಗ. ವಿದ್ಯಾ ಅರಣ್ಯ, ಯಾವುದು ವಿದ್ಯಾ ಅರಣ್ಯ ಅಂತ ಒಂದು ನಗರದಲ್ಲಿ ಈಗ ಏನು ಲಾಸ್ಟ್ 1-2 ವರ್ಷದಿಂದ ನಾವೆಲ್ಲರೂ ಕೂಡ ಹೋಗಿ ಭಾಗಿಯಾಗಿದ್ವಿ ಆ ಒಂದು ಸೇವೆಯಲ್ಲಿ. ಅದು ಈಗ ಸಮಯ ಕೂಡ ಬಂತು, ಹತ್ತಿರ ಬಂತು. ಪಾರ್ಟಿಷನ್ ಎಲ್ಲ ಮಾಡುವಂಥದ್ದಿದೆ, ಆದರೆ ಫುಲ್ ಹಾಲು ಮತ್ತು ಮಧ್ಯ 2 ಭಾಗ ಪಾರ್ಟಿಷನ್ ಮಾಡಿ ನಮಗೆ ಹಸ್ತಾಂತರ ಮಾಡ್ತಿದ್ದಾರೆ. ನಾಳೆ ಭಾನುವಾರ 2ನೇ ತಾರೀಕು. ಅದಕ್ಕಾಗಿ ಈಗ ನಾವೆಲ್ಲರೂ ಮಾಡಬೇಕಾಗಿರುವಂಥದ್ದು ಆ ಜಾಗಕ್ಕೆ ಒಂದೇ ತಪಸ್ಸು. ಏಕೆಂದರೆ ಅವರು ಗೊತ್ತಲ್ಲ, ಈಗಿನ ರಾಜಕೀಯ ವ್ಯಕ್ತಿಗಳಂದರೆ ಅವರಿಗೆ ಬಾಬಾ ಕೂಡ ಸ್ವೀಕಾರ ಮಾಡಬೇಕಂದ್ರೆ ಅದರಲ್ಲೂ ಏನೋ ಒಂದು ದೊಡ್ಡ ಕಲ್ಯಾಣದ ಒಂದು ಕಾರ್ಯ ಇರ್ತದೆ. ಅದಕ್ಕೆ ಕೃಷ್ಣ ಬೈರೇಗೌಡಣ್ಣವರು ಮತ್ತು ಯಾರೆಲ್ಲ ಅವರ ಸಂಘದ ಅನೇಕ ಅವರ ಪಕ್ಷದ ಆತ್ಮಗಳೆಲ್ಲರೂ ಕೂಡ ಬಹಳ ಆತ್ಮಗಳು ಬರ್ತಿದ್ದಾರೆ. ಅವರು ಬರ್ತಾರೆ ಅಂದಾಗ ನಮ್ಮಲ್ಲಿ ಯಾರು ಬೇಕು? ಜನಗಳು ಭಾಳ ಮುಖ್ಯ. ಅದಕ್ಕಾಗಿ ಕಡಿಮೆ ಅಂದರೆ ಕಡಿಮೆ ಒಂದು 500-600 ಜನ ಸೇರಿಸ್ಬೇಕನ್ನೋದೇ ನಮ್ಮ ಒಂದು ಈಗ ಗುರಿ. ಅದಕ್ಕಾಗಿ ತಾವೆಲ್ಲರೂ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆ, ಬಸ್ಗೂ ಕೂಡ ಕೊರತೆ ಇಲ್ಲ, ಅಕ್ಕಂದಿರಂತೂ ಇನ್ನೂ ಕೊರತೆ ಇಲ್ಲ ಪಾಪ. ಹೌದಲ್ಲ, ಅಣ್ಣಂದಿರಿಗೆ ಸ್ವಲ್ಪ ಕಷ್ಟ, ಅಕ್ಕಂದಿರಿಗೆ ಅದು ಕೊರತೆ ಇಲ್ಲ. ಇಲ್ಲಿ ಕೂತ್ರೆ ವಿದ್ಯಾರಣ್ಯಪುರ ಯಾವುದು ಯಾವ ಪೋಸ್ಟ್ ಅನ್ನೋದೇ ಓಲ್ಡ್ ಪೋಸ್ಟ್ ಆಫೀಸ್ ಹತ್ರ ಇಳಿದ್ರೆ ಅಲ್ಲೇ ಜೆಂಡ ಎಲ್ಲ ಹಾಕಿರುತ್ತದೆ, ಅಲ್ಲಿ ಇಳಿದು ತಾವೆಲ್ಲರೂ ಕೂಡ ಬಂದು ಆ ಒಂದು ಸಹಯೋಗ ಕೊಡೋದೇ ದೊಡ್ಡ ಸೇವೆ. ಆ ಜಾಗದಲ್ಲಿ ಎಲ್ಲರೂ ಕೂಡ ಅತಿಥಿಗಳು, ರಾಜಕೀಯ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಬರ್ತಾರಂದ್ರೆ ನಮ್ಮ ಒಂದು ಬ್ರಾಹ್ಮಣ ಪರಿವಾರದ ಒಂದು ಸಂಖ್ಯೆ ಎಷ್ಟು ಜಾಸ್ತಿ ಇರ್ತದೋ ಅವ್ರಿಗಿನ್ನೂ ಉಲ್ಲಾಸ, ಹುಮ್ಮಸ್ಸು. ಇಲ್ಲಿ ಮಾಡಿದಾಗ ಇನ್ನೂ ಬೇರೆ ಕಡೆ ಮಾಡಲಿಕ್ಕೆ ಅವ್ರದ್ದು ಕೂಡ ಮತ್ತೆ ಇನ್ನೊಂದು ರೀತಿಯಲ್ಲಿ ಸಪೋರ್ಟ್ ಆಗಬಹುದು. ಅದಕ್ಕಾಗಿ ಯಾರು ಕೂಡ ಕಡಿಮೆ ಮಾಡಿಕೊಡದೆ, ಯಾರು ಕೂಡ ಯಾವುದೇ ಒಂದು ಸೇವೆ ಇದ್ರೂ ಒಂದು ಸ್ವಲ್ಪ ಆ ದಿನ ಭಾವನೆಗಾಗಿ, ನಮ್ಮ ಉನ್ನತಿಗಾಗಿ, ಬಾಬನ ಒಂದು ಸೇವೆಗಾಗಿ ನಾವೆಲ್ಲ ಸಮಯ ಕೊಟ್ಟು ಬಸ್ಸಲ್ಲಿ ಬರುವಂಥವ್ರು ಫೋನ್ ನಾಟುವಂತೆ ಹಳೆ ಪೋಸ್ಟ್ ಆಫೀಸ್ ಹತ್ರ ಇಳಿದ್ರೆ ಬಾಬನ ಜೆಂಡ ಕಾಣಿಸುತ್ತೆ, ಬನ್ನಿ. ಯಾರಿಗೆ ಗಾಡಿ ಇರ್ತದೆ ಅದರ ಒಂದು ಸೇವೆ 4 ಜನ ಗಾಡಿ ರೂಪದಲ್ಲಾದರೂ ಬರ್ಬೋದು, ಅಥವಾ 3 ಜನ ಬಂದರೆ ಆಟೋಲ್ಲೂ ಕೂಡ ಬರ್ಬೋದು. 2 ವೀಲರ್ ಇರೋ ಅಂಥವ್ರು 2 ವೀಲರಲ್ಲಿ ಬರ್ಬೋದು. ಟೋಟಲಿ ಇನ್ನೂ ಪರಿವಾರ ಇವತ್ತು ಕಡಿಮೆನೇ ಇದ್ದೀರಾ. ಸಮಯ ಬೆಳಿಗ್ಗೆ ಎಲ್ಲರೂ ಸೆಂಟರ್ ಹತ್ರನೇ ಬನ್ನಿ, ಅಲ್ಲ ಸಾರಿ ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡಿ. ಎಲ್ಲಿಗೆ? ಹಾಲ್ ಹತ್ರ. ದೂರದಿಂದ ಬರುವಂಥವ್ರಿಗೆ ಟಿಫನ್ ಇರ್ತದೆ, ಅಲ್ಲಿ ಸೇವಾ ಕೇಂದ್ರದ ಹತ್ರನೇ ಬರಬೇಕು. ಅಲ್ಲಿ ಇದ್ರ ಹತ್ರ ಹಾಲ್ ಹತ್ರ ಯಾರು ತರೋದಿಲ್ಲ. ನೀವೆಲ್ಲ ದೂರದಿಂದ ಬರೋ ಕಾರಣ ಬೇಗ ಬಿಟ್ಟರೆ ಒಳ್ಳೆಯದು. ಆದರೆ ಟಿಫನ್ಗೆ 11 ಗಂಟೆವರೆಗೂ ಮಾಡಲಿಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದೇ ಸಮಯ ನಮಗೆ ಜಾಸ್ತಿ ಸಮಯ, ಅದರಲ್ಲಿ ಬಹಳ ಸಮಯ ಹೋಗ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತೀವಿ, ಕ್ಲಾಸ್ಗಿಂತ ಯೋಗಕ್ಕಿಂತ ಜಾಸ್ತಿ ನಮಗೆ ಟಿಫನ್ನು, ಕಾಫಿ, ಟೀ ಅದರಲ್ಲೇ ನಮಗೆ ಸಮಯ ಬಹಳ ಹೋಗ್ತಾ ಇದೆ. ಎಲ್ಲ ಸೇವಾ ಕೇಂದ್ರಕ್ಕೆ ಹೋಗೋದು ನಾವು ಸೇವೆ ಆದಷ್ಟು ಬೇಗ. ಯಾಕೆ ಅಲ್ಲಿ ಸೇವೆ ಟಿಫನ್ಗೆ ಹೋಗೋದಂದರೆ ಬೆಳಗ್ಗೆ ಬೇಗ ಇಲ್ಲಿ ಬಿಡಬೇಕು ಅಲ್ವಾ? ಬೇಗ ಬಿಟ್ಟಾಗ ಅಲ್ಲಿ ಬಂದು ಟಿಫನ್ ಮಾಡಿ ಯೋಗಕ್ಕೆ ಮಾಡಿದಾಗ ಅದು ಒಂದು ಸೇವೆ ಆಗುತ್ತೆ. ಅದಕ್ಕೆ ಯಾರು ಇಲ್ಲಿಂದ ಬರ್ತೀರಾ ಸೇವಾ ಕೇಂದ್ರ ಹತ್ರ ಬನ್ನಿ, ಟಿಫನ್ ರೆಡಿ ಇರ್ತದೆ. ಟಿಫನ್ ಮಾಡಿ ವಾಪಸ್ ಅಲ್ಲೇ ಹತ್ರ 5 ನಿಮಿಷವೂ ಕೂಡ ಆಗಲ್ಲ ಸೆಂಟ್ರಿಗೂ ಮತ್ತು ಈಗ ಸಿಕ್ಕಿರುವಂಥ ಜಾಗಕ್ಕೂ. ಅದಕ್ಕೆ ಅಲ್ಲಿ ಎಲ್ಲರೂ ಸೇವಾ ಕೇಂದ್ರ ಹತ್ರ. ಇನ್ನು ಯಾರು ಬರುವಂಥವ್ರು ಇರ್ತಾರೆ, ನಿಮ್ಮ ಜೊತೆಗಾರರು, ಲೌಕಿಕದವರು ಬರಬೇಕನ್ನೋ ಆಸಕ್ತಿ, ಅವ್ರನ್ನೂ ಕೂಡ ಕರ್ಕೊಂಡು ಬನ್ನಿ, ತೊಂದರೆ ಇಲ್ಲ. ಟೋಟಲಿ ಎಲ್ಲರೂ ಕೂಡ ದಿನ ಬಂದು ತಾವೆಲ್ಲರೂ ಸಹಯೋಗ ಕೊಡೋದು ಭಾಳ ನಿಮ್ಮ ಹತ್ರ ಕೋರಿಕೆ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಸೇವೆ ಅಂತಾದರೂ ತಿಳ್ಕೊಳ್ಳಿ. ಒಟ್ಟು ಎಲ್ಲರೂ ಸಹ ಬರಬೇಕು. ಓಂ ಶಾಂತಿ. ನಡೀಲಿಕ್ಕೆ ಓಂ ಶಾಂತಿ. ಈಗ ಅಣ್ಣಂದ್ರು ಮಾತ್ರ ಫಸ್ಟ್ ಇಳಿರಿ, ಅಕ್ಕಂದ್ರು ಆಮೇಲೆ ಇಳಿರಿ. ಫಸ್ಟ್